ಸ್ಲೋಲಿ. ಈಗ ನಾವು ಕ್ರಿಯೆಯನ್ನು ಮಾಡುವ. ಮೊದಲನಿಗೆ ಷಟ್ಕ್ರಿಯೆಯಲ್ಲಿ ಬರುವಂಥದ್ದು ಕಪಾಲಭಾತಿ. ಸೊ 2 ಕೈಯನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳಿ, ಬೆನ್ನನ್ನು ನೇರ ಮಾಡಿರಿ. ಈಗ ಒಂದು ಉಸಿರು ತಗೊಂಡು ಹಾಗೆ ಉಸಿರು ಹೊರಗೆ ಹಾಕುತ್ತಾ ಹೋಗಿರಿ. ಹೊಟ್ಟೆಯ ಭಾಗ ಒಳಗೆ ಹೊರಗೆ ಹೋಗ್ತಾ ಇರಬೇಕು. ಕಪಾಲ ಎಂದರೆ ಮುಖಭಾಗ, ಭಾತಿ ಎಂದರೆ ಹೊಳಪು ಇಲ್ಲ ತೇಜಸ್ಸು. ಕಪಾಲಭಾತಿ ಮಾಡುವುದರಿಂದ ಶರೀರದ ಒಳಗೆ ಇರುವ ಎಲ್ಲ ಟಾಕ್ಸಿಕ್ ಗಾಳಿಯು ರೂಪದಲ್ಲಿ ಹೊರ ಹೋಗುವುದರಿಂದ ಶರೀರದ ಸ್ವಚ್ಛವಾಗಿರುತ್ತದೆ, ಮನಸ್ಸು ಶಾಂತಿಯಾಗಿ ಇರುತ್ತದೆ. ವಿಶ್ರಾಂತಿ. ಕಣ್ಣು ಮುಚ್ಚಿರಲಿ. ಕಪಾಲಭಾತಿ ಆದ ಮೇಲೆ 1 ಸೆಕೆಂಡಿಗೆ ನಿಮಗೆ ಒಂದು ಶೂನ್ಯವಾದ ಮೆಡಿಟೇಷನ್ ಹೋಗುವಂಥ ಆ ಒಂದು ಪೊಸಿಷನಿಗೆ ನೀವು ಬರ್ತೀರಿ ಫಾರ್ ಅ ಸೆಕೆಂಡ್. ಸ್ಲೋಲಿ ನಾರ್ಮಲ್ ಬ್ರೀತಿಂಗ್. ಈಗ ಭಸ್ತ್ರಿಕಾ. 2 ಕೈ ನಿಮ್ಮ ಭುಜದ ನೇರಕ್ಕೆ ತನ್ನಿ. ಕೈಗಳು ಮುಷ್ಟಿ ಕಟ್ಕೊಂಡಿರಿ. ಉಸಿರು ತಗೊಳ್ತಾ 2 ಕೈ ಮೇಲೆ ಮಾಡಿ ಮುಷ್ಟಿಯನ್ನು ಬಿಡಿರಿ. ಉಸಿರು ರಭಸವಾಗಿ ಹೊರಗೆ ಹಾಕುತ್ತಾ ಕೈ ಕೆಳಗೆ ಬರಲಿ. ಮುಷ್ಟಿ ಕಟ್ಟಿ ಮಾಡ್ತಾಯಿರಿ. ಭಸ್ತ್ರಿಕಾ ಇದೊಂದು ಷಟ್ ಕ್ರಿಯೆಗಳಿರುವ ಇದರಲ್ಲಿ ಒಂದು ಕ್ರಿಯೆ. ಸೊ ಇದರಿಂದ ಮೂಗಿನ ಹೊಳ್ಳೆಗಳು ಶುದ್ಧಗೊಳ್ಳುವವು. ನಾಭಿಯ ಭಾಗವು ಉತ್ತೇಜವಾಗುವುದು. ಮೆದುಳಿನ ಭಾಗ ಮತ್ತು ನರಮಂಡಲಗಳು ಚುರುಕುಗೊಳ್ಳುವುದು. ರಿಲ್ಯಾಕ್ಸ್. ಸೊ ಇದು ನಾವು ಮಾಡಿದ್ದು ಕ್ರಿಯೆ. ಷಟ್ ಕ್ರಿಯೆಯಲ್ಲಿ 2 ಕ್ರಿಯೆ, ಕಪಾಲಭಾತಿ ಹಾಗೂ ಭಸ್ತ್ರಿಕಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.